ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಇವತ್ತು ನಾವು ಎಲ್ಲಿಗೆ ರೆಡಿ ಆಗಿದ್ದೀವಿ ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂತಂದರೆ ಸ್ವಲ್ಪ ಹಾಸ್ಪಿಟಲ್ ಕೆಲಸ ಇದೆ. ಅಲ್ಲಿ ಕೆಲಸ ಮುಗಿಸ್ಕೊಂಡು ಏನಾಗಿತ್ತು ಅಂತಂದರೆ ನನ್ನದು ಫೇವ್ರೇಟ್ ಕಾಲುಂಗ್ರು ಒಂದು ಮಿಸ್ ಆಗಿಬಿಟ್ಟಿದೆ. ಮಿಸ್ ಆಗಿಲ್ಲ, ಎಲ್ಲೋ ಒಂದು ಹತ್ರ ಮಿಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎತ್ತಿಟ್ಟಿದ್ದೀನಿ. ಆ ಪ್ಲೇಸ್ ನಾನೇ ಮರ್ತ್ಬಿಟ್ಟಿದ್ದೀನಿ, ಹಂಗಾಗ್ಬಿಟ್ಟಿದೆ. ಸೊ ಐ ವಾಂಟ್ ಟು ಟೇಕ್ ಕಾಲುಂಗ್ರ ತೋಲನ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಹೋಗ್ತಿದ್ದೀವಲ್ಲ ಅಂತ ಹೇಳಿ ಹಾಸ್ಪಿಟಲ್ ಕೆಲಸ ಮುಗಿಸ್ಕೊಂಡು, ಅಪ್ಪಾಜಿಗೂ ಸ್ವಲ್ಪ ಕೆಲಸ ಇದೆ ಅಂತ ಅವ್ರ ಕೆಲಸ ಮುಗಿಸ್ಕೊಂಡು ನಾನೇನು ತಗೋತೀನಿ ನೋಡೋಣ. ಡಿಸೈನ್ಸ್ ಇಷ್ಟ ಆದರೆ ಐ ವಿಲ್ ಸಿ. ಲೆಟ್ಸ್ ಸಿ. ಐ ಆಮ್ ಎಕ್ಸೈಟೆಡ್. ಇಷ್ಟ ಆಗೋಂಥದ್ದು ಸಿಗಲಿ. ವಿ ಆರ್ ರೆಡಿ ಟು ಗೋ ಗೈಸ್. ನಾನು ಚಿಕ್ಕಿ ತಿಂತಾ ಇದ್ದೀನಿ. ನಮ್ಮಲ್ಲಿ ಬರ್ತೈತೆ ಅನನ್ಯ, ಅವಳು ಎಲ್ಲೋ ನಮ್ಮಮ್ಮ ಬೇರೆ ಏನೋ ಶಾಪಿಂಗ್ ಮಾಡಬೇಕು ಅಂತ ಈ ನಮ್ಮಮ್ಮ ಟ್ರಿಪ್ ಹೋಗ್ತೈತೆ. ನೋಡಿ ಗೈಸ್, ಇಲ್ಲಿ ಸ್ನ್ಯಾಪ್ ಆಗ್ತಾವಳು. ಏನೇನು ಶಾಪಿಂಗ್ ಮಾಡ್ತೀಯಮ್ಮ ಟ್ರಿಪ್ಪಿಗೆ? ಗೈಸ್ ನಮ್ಮ ಅಮ್ಮನ್ನ ಲಾಸ್ಟ್ ಸತಿ ಪಾಪ ಓದ್ಸತಿ ಟ್ರಿಪ್ಪಿಗೆ ಹೋಗಿಲ್ಲ, ಏನಕ್ಕೂ ಕೆಲಸ ಇತ್ತು ಅಂತ. ಲಾಸ್ಟ್ ಸತಿ ಮಹಾರಾಷ್ಟ್ರಾಗೆಲ್ಲ ಕಳಿಸಿದ್ವಿ. ಶಿರ್ಡಿ, ಮಹಾರಾಷ್ಟ್ರ, ಪುಣೆ, ಮುಂಬೈ, ಪುಣೆ ಆ ಸೈಡ್ ಹೋಗಿದ್ರು. ಮಹಾರಾಷ್ಟ್ರ ಎಲ್ಲ ಸಖತ್ ಫುಲ್ ಎಂಜಾಯ್ಮೆಂಟ್ ನಮ್ಮಮ್ಮ ಫುಲ್ಲು ಈ ಸತಿ. ಲಾಸ್ಟ್ ಸತಿ ಕಲ್ಕತ್ತಾಗ ಹೋಗಿದ್ರು, ಅವಾಗ ಹೋಗಿಲ್ಲ ಫ್ಲೈಟಲ್ಲಿ. ಈ ಸತಿ ಕೇರಳ ಸೈಡ್, ಕೇರಳ ಫುಲ್ ಓಡಾಡೋದೆ ಹಿಂಗೆ. ಅದಕ್ಕೆ ಶಾಪಿಂಗ್ ಮಾಡ್ಬೇಕಂತ ಇವಾಗ ಎಷ್ಟು ದಿನ ಹೋಗುತ್ತೋ ಅಷ್ಟು ದಿನ ಪೂರ್ತಿ ಶಾಪಿಂಗ್ ಮಾಡ್ಬೇಕಂತ. ನೀವೇನ್ ಹೇಳ್ತೀರಾ? ಅವರು ಬ್ಯುಸಿ ಆಗಿದ್ದಾರೆ. ಎಷ್ಟು ಖರ್ಚಾಗುತ್ತೆ ಅಷ್ಟು ದುಡ್ಡು ಕೊಡ್ಬೇಕಂತೇಳಿ. ಗೈಸ್, ಅಮ್ಮನ ಟ್ರಿಪ್, ನಮ್ದೆಲ್ಲೂ ಟ್ರಿಪ್ ಇಲ್ಲ ಸದ್ಯಕ್ಕೆ. ನಾವು ಮನೆ ಅಷ್ಟೇ. ಇಲ್ಲಿ ಇವಾಗ ಹಾಸ್ಪಿಟಲ್ ಹತ್ರ ಹೋಗಿ ನೆಕ್ಸ್ಟು ಎಂತ ಜ್ಯುವೆಲ್ರಿ ಶಾಪಿಗೆ ಹೋಗ್ಬೇಕು. ನನ್ನ ಫೇವ್ರೇಟ್ ಇರುವಂಥದ್ದು 2 ಪೇರ್ಸ್ ಆಯ್ತು. ನನಗೆ ಹಚ್ಕೊಬಿಟ್ಟೆ ಬೇಜಾರು ಅನ್ಸುತ್ತೆ. ಎಲ್ಲಿ ಕಳ್ದೋಯ್ತು ಅಂತ. ಅದು ಎಲ್ಲಿ ಕಳ್ದೋಯ್ತು ಅಂತಾನೆ ಗೊತ್ತಿಲ್ಲ. ಬಟ್ ಕಳ್ದಂತೂ ಹೋಗಿರಲ್ಲ. ನಾನು ಕಳ್ದಾಕೊಳ್ಳಲ್ಲ, ಮಿಸ್ ಆಗುತ್ತೆ ಅಂತ ಹೇಳ್ಬಿಟ್ಟೇನೆ ಹುಷಾರಾಗಿ ಅಂತ ಎತ್ತಿಟ್ಟಿರ್ತೀನಿ. ಯಾರಿಗೂ ಸಿಗ್ಬಾರ್ದು ಅಂತ. ಅದು ನನಗೆ ಸಿಕ್ಕಂಗೆ ಆಗೈತೆ. ಅದು ಎಲ್ಲ ಆಯ್ತಾ ಕರೆಕ್ಟಾಗಿ ಎಲ್ಲ ತೆಗ್ದು ಹುಡ್ಕಿದ್ರೆ ಮೇ ಬಿ ಸಿಗುತ್ತೆ ಅನ್ಸತ್ತೆ. ನೋಡೋಣ. ಇಲ್ಲಿಟ್ಟಿಲ್ಲ, ಇಲ್ಲಿಟ್ಟಿದ್ರೆ ಇಷ್ಟಲ್ಲೆಲ್ಲ ಹುಡ್ಕಾಕ್ಬಿಡ್ತಿದ್ದೆ ನಾನು. ತುರ್ಬೇಕೆರೆಯಲ್ಲಿ ಇಟ್ಟಿದ್ದೀನಿ. ಇವಾಗ ಇಲ್ಲಿದ್ದೀನಲ್ಲ, ಅದಕ್ಕೆ ಎಲ್ಲೂ ಏನು ಹುಡ್ಕಕ್ ಆಗ್ತಾ ಇಲ್ಲ. ಮೇ ಬಿ ಎಲ್ಲ ಇತ್ತು ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ನೋಡೋಣ ತಗೊಳ್ಳೋಣ, ಯಾವ್ದಾದ್ರು ಇಷ್ಟ ಆಗಂತಂದಿದ್ರೆ. ಅಮ್ಮ ನಂಗೆ ಏನು ಕಟ್ಸ್ತೀಯಾ? ಕಾಲುಂಗ್ರ. ನನಗೆ ಸೋಮ ಕಾಲುಂಗ್ರ ಅಮ್ಮಗೆ ಹೇಳಿದ್ದೀನಿ ಅಜ್ಜಿ. ನನ್ನ ಕೈಯುಂಗ್ರನ? ನಿನ್ಗೇನು ಬೇಕು? ಕೈಯುಂಗ್ರ ಅಂತಳ್ಗೆ. ಏನ್ ತಿನ್ನ ಪ್ಲಾನ್ ಏನ್ ಇಟ್ಕೊಂಡಿದ್ಯಾ? ಇವತ್ ಬೇರೆ ಮಂಡೇ ಬಂದ್ಬಿಟ್ಟಿದೀವಿ. ವೆಜ್ ಇವಳ್ದು ಲಿಸ್ಟ್ ಅಲ್ಲಿ ಗೋಲ್ಗಪ್ಪ ಇದ್ದೇ ಇರುತ್ತೆ. ಅಷ್ಟೇನಾ ಸದ್ಯಕ್ಕೆ? ಸದ್ಯಕ್ಕೆ ಆಮೇಲೆ ಮುಂದೆ ತಿನ್ನುವಾಗ ನಮ್ಮ ಆಮೇಲೆ ಮುಂದೆ ತಿನ್ನುವಾಗ ಅಂತ ಎಂತ ಮುಗಿಸ್ಕೊಂಡು ನಾವು ಎಲ್ಲಾ ಸತಿ ಈವ್ನಿಂಗ್ ಟೈಮ್ ಬರ್ತಿದ್ವಿ. ನಮಗೆ ಚಾಟ್ಸಿಗೆಲ್ಲ ಸರಿ ಹೋಗ್ಬಿಡ್ತಿತ್ತು. ಈ ಸತಿ ಮಾರ್ನಿಂಗ್ ಬಂದಿದ್ದೀವಿ, ಲೈಕ್ ಆಫ್ಟರ್ನೂನ್ ಅಂತ. ಇವಾಗ ಏನು ಆ ಥರದಿಲ್ಲ. ನೋಡೋಣ. ಏನಮ್ಮ? ಏನಿಲ್ಲ, ಅದು ಫುಲ್ ಮಜಾ ಹೊಡ್ಕೊಂಡು ಬಂದ್ಬಿಡು ಟ್ರಿಪ್ಪು. ಎಂಜಾಯ್ ಮಾಡಿ ಏನು ಫುಲ್ ಎಂಜಾಯ್ ಮಾಡ್ತಾರೆ. ನಾವು ಮಾಡಲ್ಲ ಹಂಗೆ. ಇವಳು ಹೇಳ್ತಾಳೆ, ಅಮ್ಮ ಏನೇನ್ ಶಾಪಿಂಗ್ ಮಾಡು ಗೊತ್ತಾ ಅಂತ. ಹೊಸ ಹೊಸ ಡ್ರೆಸ್ಸಸ್ ಬೇಕಂತೆ, ಹೊಸದ್ ಹಾಕೊಂಡಿಲ್ದೆ ಹೋಗಿರೋ ತಗೊಂಡೋಗ್ಬೇಕಂತೆ. ಎಲ್ಲ ಹೊಸ ಶಾಪಿಂಗ್. ಅದ್ರ ಬಟ್ಟೆದಿರ್ಲಿ, ಟ್ರೋಲಿನೂ ಹೊಸ ಟ್ರೋಲಿ ಬುಕ್ ಮಾಡಿಸ್ತೈತೆ. ಟ್ರೋಲಿನೂ ನೋಡಿದೀವಿ.
ಇವಳೇನೋ ಎಲ್ಲ ಪಿಸಿ ಅಂತ ಟ್ರೋಲಿ ಬುಕ್ ಮಾಡ್ದ ಟ್ರೋಲಿನೂ ಹೊಸ ಅದು ಬೀಸ್ ನಮ್ಮಮ್ಮ ನನಗೆ ಪಿಯುಲೇ ಕೊಡಿಸ್ತೀನಿ ಅಂತ ಟ್ರೋಲಿನ ನಾನು ಅದು ಯಾರು ಅದೇ ಒಂದು ಗಾಡಿ ಭಾರ ಇರುತ್ತೆ ಅಂತ ಬೇಡ ಅಂದಿದ್ದೆ. ಇವಾಗ ನಮ್ಮ ಅಮ್ಮಗೋಸ್ಕರ ಬುಕ್ ಮಾಡ್ತಾ ಇದ್ದೀನಿ. ಅದೇನ್ ಗೊತ್ತಾ, ಅದ್ ಬಂದ್ರು ಇವಳು ಯೂಸ್ ಮಾಡ್ತಾಳೆ ತಾನೆ. ನೀನ್ ಮನ್ಸ್ ಮುಡ್ಕೊಂಡು ಹೇಳು ನೀನ್ ಯೂಸ್ ಮಾಡಲ್ಲ ಅಂತ. ಅದ್ ನನಗ್ ಸಿಗಲ್ಲ, ನನ್ ತುರ್ಬೇಕಿರಲ್ಲ ಆಯ್ತಾ. ಇವ್ರೇ ಎತ್ಕೊಂಡ್ ಹೋದ್ಮೇಲೆ ನಾನ್ ಇನ್ನೆಲ್ಲ ಎತ್ಕೊಂಡ್ ಹೋಗಿರ್ತೀನಿ. ಇವಳೇನಾದ್ರು ಎತ್ಕೊಂಡ್ ಹೋದ್ರೆ ನಾನೇನ್ ಎರಡು ಒಂದ್ ಎತ್ಕೊಂಡ್ ಹೋಗ್ತೀಯ. ನನ್ನ ಹತ್ರ ಸೇಮ್ ಐತಲ್ಲ. ಏನಮ್ಮ ಏನಂತ ನಮ್ಮ ನಂಗೆ ಮದ್ವೆ ಕೊಡ್ತಿದ್ದು, ಅದಕ್ಕೆ ಇವಾಗ ಎರಡರಲ್ಲಿ ಸ್ಮಾಲ್ ಇವಳಿಗೆ ಬೇಕಂತೆ. ಇನ್ನೇನು ಮೀಡಿಯಂ ತಗೊಂಡೋಗಿ ಇಲ್ಲಿ ಬಿಟ್ಟು ಹೋಗ್ತಾಳೆ. ನನ್ನ ಹತ್ರ ಇರೋದು ಮೀಡಿಯಮ್ಮೇ. ನನಗೆ ಮೀಡಿಯಂ ಬೇಕಾಗಲ್ಲ. ಮೀಡಿಯಂ ತಗೊಂಡೋಗೋದು ಎಲ್ಲಾದ್ರೂ ಟ್ರಿಪ್ ಹೋಗುವಾಗ ಅಷ್ಟೇ. ಸ್ಮಾಲ್ ಎಲ್ಲಿಗೆ ತಗೊಂಡೋಗ್ಬೇಕಾದ್ರೆ ಮೀಡಿಯಮು? ಹಾಸ್ಪಿಟಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟ್ಯಾಬ್ಲೆಟ್ಸ್ ಖಾಲಿಯಾಗಿದ್ದು, ಟ್ಯಾಬ್ಲೆಟ್ಸ್ ತಗೊಂಡು ಹೋಗ್ತಾ ಇದ್ವಿ. ಅನನ್ಯ ಲಿಫ್ಟಲ್ಲಿ ಬರಲ್ಲ ಅಂತೇಳಿ ಕೆಳಗೆ ಹೋಗೋಳೆ. ಲಿಫ್ಟ್ ಬರ್ಕಾಗ್ತಿಲ್ಲ, ಹೋಗ್ತಾ ಇದ್ವಿ. ಇಂಥವಳೆ ನೋಡಿ ಗೈಸ್, ನಾವು ಲಿಫ್ಟಲ್ಲಿ ಬರ್ತಾ ಇದ್ರೆ ನಾನು ನೆಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸ್ಟೆಪ್ಸ್ ಇಳ್ಕೊಂಡು ಬಂದ್ಲು. ಅದು ಲಿಫ್ಟ್ ಏನಕ್ಕೂ ಸ್ಟಕ್ ಆಗ್ಬಿಟ್ಟೈತಿ. ಅಮ್ಮ ಬರ್ತೈತಿ. ಗೈಸ್, ವಿ ಆರ್ ಹಿಯರ್ ಇನ್ ಅವರ್ ಫೇವ್ರೆಟ್ ಡೆಸ್ಟಿನೇಷನ್. ಎಲ್ಲ ಹತ್ರ ಹುಡುಕೊಂಡು ಇದು ಯಾರೋ ಬರೋರು ಅವರು, ಇವ್ರ ಕಸಿನ್ ಯಾರಿರ್ಬೇಕು ಅನ್ಸುತ್ತೆ. ಅವ್ರ ಮನೆಯವ್ರು ಯಾರು ಎಲ್ಲ ಹತ್ರ ಬಿಟ್ಟು ಇಲ್ಲೇ ಬೇಕಂತ ಹುಡುಕೋ ಬಂದಿದ್ವಿ. ಹೆಂಗೈತೆ ಟೇಸ್ಟು? ಇವಾಗ ನಾವು ಸೂಪರ್ ಮಾರ್ಕೆಟಿಗೆ ಬಂದಿದ್ದೀವಿ ಶಾಪಿಂಗ್ ಮಾಡ್ಕೊಂಡು ಹೋಗೋಕ್ಕೆ ಅಂತ. ನೋಡೋಣ ಮನೆಗೆ ಮತ್ತು ನಮ್ಮಮ್ಮ ಟ್ರಿಪ್ಪಿಗೆ ಸ್ನ್ಯಾಕ್ಸ್. ಏನು ಬೇಕಮ್ಮ ಸ್ನ್ಯಾಕ್ಸು? ನಾನು ಏನು ತಗೋತೀಯ? ನಮ್ಮಂಗೆ ಅಂತ ಹೇಳ್ಬಿಟ್ಟು ಇದ್ದದ್ದೆಲ್ಲ ನಾವೇ ಎತ್ಕೊಂಡಿದ್ವಿ. ಪಾಸ್ತಾಗೆ, ಪಿಜ್ಜಾಗೆ, ಮ್ಯಾಕ್ರೋನಿ ಎಲ್ಲ ಅದು ಬರ್ರಿ ನಮ್ದು. ಪಾಪ ನಮ್ಮಮ್ಮ ಅದು ನಮ್ಮ ಏನು ತಾಂಡಿಲ್ಲಲ್ಲ ಅದಕ್ಕೆ. ನಮ್ಮಂಗೆ ಇವಾಗ ಅಮೃತ ಅಂಜನ್ ಹುಡುಕ್ತಾ ಇದ್ದೀವಿ. ಯಾವ ಸೈಡಲ್ಲಿ ಐತೆ ನೋಡು. ಇಲ್ವಾ? ನಾನು ಲಾಸ್ಟ್ ಟೈಮ್ ಇಲ್ಲಿ ನೋಡ್ಕೊಂಡು ಹೋಗಿದ್ದೆ. ಇಲ್ಲಿ ಮುಂದೆ ನೋಡು, ಮುಂದೆ ಎಲ್ಲ ಎಷ್ಟಾಗಿದೆ ಅಂತಂದರೆ ಬರೀ ತಿನ್ನೋದೇ ಆಗೋಗೈತೆ. ಐಸ್ ಕ್ರೀಮ್ಸ್ ಅದು ಇದು ಬರೀ ಸ್ನ್ಯಾಕ್ಸು. ಪಾಪ ನಮ್ಮ ಅಮ್ಮಂಗಿತ್ತು ನಾವೇ ತಿನ್ನೋದು ಜಾಸ್ತಿ. ಡನ್ ಡನ್ ಡನ್. ಫೋನ್ ನಂಬರ್ ಏನು ನೋಡ್ತಿದ್ಯಾ? ಎಕ್ಸ್ಪೈರಿ ಡೇಟ್. ಪಿಜ್ಜಾ ಬೇಸ್ ಗೈಸ್, ಅಲ್ಲಿ ಬಿಲ್ ಮಾಡ್ತವ್ರೆ. ಪಿಜ್ಜಾ ಬೇಸ್ ನೋಡ್ತವಳೆ. ಇನ್ನು ಆ್ಯಡ್ ಆಗ್ತಾ ಇರುತ್ತೆ ಹೋಗೋ ತನಕ. ಇಷ್ಟ ತೊಗೊಂಡ್ಬಿಟ್ಟು ಬಂದ್ಬಿಟ್ಟು ಹಾಕೋತೀನಂತೆ. ಇವತ್ತೆಷ್ಟು? ಇವತ್ತು 13. ಇನ್ನು 5 days ಟೈಮ್ ಐತೆ. ನೀನಿರಲ್ವಾ? ಬಿಡು ಬೇಡ, ಮತ್ತು ನೆಕ್ಸ್ಟ್ ತೊಗೊಂಡು ಹೋಗೋಣ. ಬೇರೆ ಏನಾದರೂ ಬೇಕಾ? ಇದೆಲ್ಲ ಫ್ರೂಟ್ಸ್, ಚೀಸ್, ಸಮಥಿಂಗ್, ಬರ್ಗರ್, ಬ್ರೆಡ್. ಇನ್ನೊಂದಿನ ಬರೋಣ, ಮತ್ತೆ ಬರ್ಬೇಕು ಇನ್ನೊಂದಿನ. ಇದಕ್ಕೆ ಡೇಟ್ ಯಾವುದಿದೆ ನೋಡು, ಎಕ್ಸ್ಪೈರಿ ಡೇಟು 17. ನೀನಿರಲ್ಲ. ಅವ್ರು ಕಳಿಸ್ತಾರೆ ಅನ್ಸುತ್ತೆ ಮೇ ಬಿ, ಮತ್ತೆ ರಿಟರ್ನ್. ಏನು ನೋಡ್ತಾ ಇದೆಯಾ? ಅನನ್ಯಂದು ಮಾಡ್ಕೊಂಡು ಇಟ್ಕೊಂಬ ಇಲ್ಲಿ.
ಗೈಸ್ ನಮ್ಮ ಅಮ್ಮಂದು ಆಲ್ರೆಡಿ ಶಾಪಿಂಗು ಎಲ್ಲ ಮುಗ್ದೈತೆ ಬಟ್ಟೆದೆಲ್ಲ. ಇವಾಗ ನೆಕ್ಸ್ಟ್ ಇಸ್ ಜ್ಯುವೆಲ್ರಿ ಶಾಪ್. ಫೈನಲಿ ವಿ ಕೇಮ್ ಗೈಸ್. ಅಪ್ಪಾಜಿ ಕೊಟ್ಟ ಟೀ ಕುಡಿತಿದ್ದೀವಿ ಗೈಸ್. ನಮ್ಮಮ್ಮ ಹೊಸ ಮೂಗ್ಬಿಟ್ಟು ಹಾಕ್ಸ್ಕೊತಿದ್ದೆ. ಮೂಗ್ಬಿಟ್ಟು ಕೊಡ್ಸಿದ್ರೆ ಬೇಡ ಅಂದ್ಬಿಟ್ಟು ಅಲ್ಲಿ ಕಾಣಿಸುತ್ತೆ. ಅಲ್ಲಿ ಕಾಣಿಸ್ತಿತ್ತು. ಡೈಮಂಡ್ ಮುಗ್ಬಿಟ್ಟು ಬಿಚ್ಚಿಸಿ ಈಗ ಹೊಸದು ಎಕ್ಸ್ಚೇಂಜ್ ಅಂತೀನಿ, ಅದನ್ನು ಇಟ್ಕೊಂಡವ್ರೆ. ಈಗ ಹೊಸ ಬೇರೆ ಇದು ಅದೆಲ್ಲ ಡೈಮಂಡು ಬ್ಯಾಗಲ್ಲಿ. ಫಸ್ಟ್ ಡೈಮಂಡ್ ಇತ್ತು ಗೈಸ್, ಮುಗ್ಬಿಟ್ಟು ಯಾವಾಗಲೂ ಬಿಚ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಇಕ್ಕಕ್ಕೆ ಓಕೆ ಇರೋದಕ್ಕೆ ಮುಗ್ಬಿಟ್ಟು ಇಕ್ಕಕ್ಕೆ 50 ರೂಪೀಸ್ ಅಂತ ಗೈಸ್. ಹಂಗೆ ಮತ್ತೆ ನಿಮ್ಗೆ ಹಾಕೊಳಕ್ಕೆ ಬರೋಲ್ಲ ಅಂದ್ರೆ ಹಾಕಿಸ್ಕೊಂಡ್ರೆ 50 ರೂಪೀಸ್. ಮತ್ತು ನಮ್ಮ ಅಮ್ಮಂಗೆ ಡ್ರೆಸ್ ನೋಡೋಕೆ ಬಂದಿದ್ದೀವಿ ಗೈಸ್. ಆಲ್ರೆಡಿ 2 ಪೇರ್ ತಗೊಂಡಿದ್ದೀವಿ, ಇನ್ನೊಂದು ಸ್ವಲ್ಪ ಬೇಕಂತ. ನಮ್ಮ ಅಮ್ಮನ ಭರ್ಜರಿ ಶಾಪಿಂಗ್ ಗೈಸ್ ಎಲ್ಲ ಆಯಿತು. ಸೆಲೆಕ್ಟ್ ಆಗಿ ಪ್ಯಾಕ್ ಮಾಡಿಸ್ತಾ ಇದ್ದೀವಿ. ನೋಡಿ ಗೈಸ್, ಓಡಾಡಿ ಸಾಕಾಗಿ ಗೊತ್ತಾಳೆ. 2 ಬ್ಯಾಗ್ ಹಾಕ್ಕೊಂಡವಳೆ. 2 ಬ್ಯಾಗ್ ಹಾಕ್ಕೊಂಡಿದ್ಯಾ? ಹಾಕೋ, ಏನಾಗಲ್ಲ, ಪರವಾಗಿಲ್ಲ. ಅಲ್ಲಿ ಸಾಕಾಗೈತೆ ಅಂತ ಓಡಾಡಿ ಅದಕ್ಕೆ ಕೂತೋಳು. ಆಯಿತು ಗೈಸ್, ಹೋಗ್ತಾ ಇದ್ದೀವಿ. ಪಾಪ ಅನನ್ಯ ನಮ್ಮ ಅಮ್ಮನ ಡ್ರೆಸ್ಸು ಇನ್ನೂ ನೋಡ್ತಾನೆ ಇರಮ್ಮ ನೀನು. ಡ್ರೆಸ್ಸು ಅಂತೆ ಲಗೇಜ್ಗಳು ನೋಡಿ ಗೈಸ್. ಇಲ್ಲಿ ಇವಳ ಹತ್ರ ಆಯ್ತಾ, ಇನ್ನು ನಮ್ಮ ಅಮ್ಮನ ಹತ್ರ ಆಯ್ತಾ, ಅದ್ರೊಳಗಡೆಗೆ ಬೇರೆ ತುಂಬಿದ್ದೀವಿ. ಆ ಬ್ಯಾಗ್ಗಳು ಒಳಗಡೆ ಬೇರೆ, ಕಾರಲ್ಲಿ ಬೇರೆ 3 ತಗೊಬಂದಿರೋದು ಅಷ್ಟೈತೆ. ಎಲ್ಲ ಸೇರಿಸಿ ಏನು ಬಸ್ಸಿ ಇಲ್ಲ. ಬನ್ನಿ ಲಗೇಜ್ ತೋರಿಸ್ತೀನಿ ನಿಮಗೆ. ಕಾರಲ್ಲಿರೋ ಲಗೇಜ್ ನೋಡಿ ಗೈಸ್. ಸಾಕಾ? ಇನ್ನ ಬೇಕಾ ಮುಗೀತು? ಸಾಕಾ? ಮತ್ತೆ ಇಳಿದ್ವಿ ಗೈಸ್ ನಾವು ಕೆಳಗೆ. ಎಲ್ಲರೂ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಇವಾಗ. ಮತ್ತೆ ಅಲ್ಲಿ ಹೋದರೆ ಕಾರ್ ಪಾರ್ಕಿಂಗ್ ಜಾಗ ಇಲ್ಲ ಅಂತ, ಇಲ್ಲೇ ಕಾರ್ ಇರಲಿ, ಹೋಗ್ಬಿಟ್ಟು ತಿನ್ಕೊಂಡು ಬರೋಣ ಅಂತ. ನಂದು ಮಸಾಲೆ ದೋಸೆ, ನಮ್ಮದು ಮಸಾಲೆ ದೋಸೆ, ನಮ್ಮ ಅಪ್ಪಾಜಿದು ಮಸಾಲೆ ದೋಸೆ, ಇವಳ್ದು ಫ್ರೈಡ್ ರೈಸ್. ಇವಳ್ದಿನೂ ಬಂದಿಲ್ಲ ರೈಸ್, ಖಾಲಿ ಬಂತು. ನೀನು ಬಂತು ಚಟ್ನಿ ನೋಡಿ ನೀರು ಮಾಡಿ ಚೆನ್ನಾಯ್ತಾ? ಮನೇಲಿ ಎಷ್ಟಾದರೂ ಶಾಪಿಂಗ್ ಮುಖ್ಯಲ್ಲ ಗೈಸ್. ಸ್ಲಿಪ್ಪರ್ ತಗೊಂಡವ್ರೆ. ಅನನ್ಯ ಒಂದು ಜೊತೆ, ಅಮ್ಮ ಒಂದು ಜೊತೆ ತಗೊಂಡವ್ರೆ. ಬಿಲ್ಲಿಂಗ್ ಹಾಕಿಸ್ತಾ ಇದ್ದಾರೆ. ಫೈನಲಿ ಶಾಪಿಂಗ್ ಎಲ್ಲ ಮುಗೀತು. ನಮ್ಮ ಅಪ್ಪಾಜಿ ಋತುಗೆ ಏನಾರು ನಾವೆಲ್ಲ ತಿನ್ಕೊಬಂದ್ವಲ್ಲ ಅಂತ ಹೇಳಿ ಅವನಿಗೆ ಗೋಬಿ ತೊಗೊಬರಕ್ಕೆ ಹೋಗೋರು ಪಾರ್ಸೆಲು. ಆ್ಯಂಡ್ ನನಗೆ ಕಾಲುಂಗ್ರ ಸಿಕ್ತು. ಫ್ಯಾನ್ಸಿಯಲ್ಲಿ ಜಾಸ್ತಿ ಕಲೆಕ್ಷನ್ಸ್ ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ಬಟ್ ಇದ್ದಿದ್ರಲ್ಲೇ ನೋಡ್ಕೊಂಡು ತಗೊಂಡೆ. 3 ಜೊತೆ ತಗೊಂಡಿದ್ದೀನಿ. ಅಮ್ಮ ಕೊಡ್ಸಿದ್ದಂಗೆ ಅಮ್ಮ ಕಾಣಿಸ್ತಿಲ್ಲ. ಆದರೆ ನಮ್ಮ ಅಮ್ಮಂದಾಗೆ ಟ್ರಿಪ್ಪಿನ ದುಡ್ಡಿಗಿಂತ ಶಾಪಿಂಗೇ ಜಾಸ್ತಿ ಆಗೈತೆ. ಟ್ರಿಪ್ಪಿಗಿಂತ ಆನ್ಲೈನ್ ಶಾಪಿಂಗ್ ಬೇರೆ ಆಗಿತ್ತು. ನಿನ್ನೆ ಆರ್ಡರ್ ಮಾಡಿದೀವಿ. ಅದಲ್ಲದೆ ಇವತ್ತಿನ ಶಾಪಿಂಗ್ ಎಕ್ಸ್ಟ್ರಾ ಆಗಿರೋದು. ಅದೇ ನಾವು ಅಪ್ಪಾಜಿ ಬಂದಿರೋದು ಸರಿಯಾಗಿ ಬಿಲ್ಲು ನೋಡಿ. ಹೆಂಗೆ ಎಲ್ಲ ಫುಲ್ ಶಾಪಿಂಗ್ ಮೇಲೆ ಶಾಪಿಂಗ್. ಮನೆಗೆ ಹೋದಾಗ ಆದರೆ ನಂದು ಕ್ಯಾಲೆಂಡರ್ ಡಿಸೈನ್ ತೋರಿಸ್ತೀನಿ ಹಿಂಗಿದೆ ಅಂತ. ಫ್ಯಾನ್ ಅಂದರೆ ಸಿಂಪಲ್ ಆಗಿರೋದು ನಂಗೆ ಇಷ್ಟ ಇರೋ ಅಂಥದ್ದು ಅಷ್ಟು ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ಆಮೇಲೆ ನನ್ನ ಹತ್ರ ಇತ್ತು, ಅಲ್ಲಿದ್ದಿದ್ದು ಡಿಸೈನ್ಸ್ ನನ್ನ ಹತ್ರ ಇತ್ತು. ಅದರಿಂದ ಬೇರೆ ಥರ ತಗೊಂಡಿದ್ದೀನಿ. ಹಾಯ್ ಋತು. ಏನೋ ತಿನ್ನಕ್ ತಂದೋಳ ಅಂತೇಳ.
ಐತೆ. ತಗೊಂಡ್ ನಾಳೆ ಇಲ್ಲಿ ಮಡಿಕೊಂಡಿದ್ನ ಅದನ್ನ ಎತ್ಕೊಂಬಂದ್ ತೋರಿಸ್ತಾ ಇದೀನಿ ನಾನು. ಆಯ್ತು, ಹಂಗ ನಮ್ಗೆ ಆಯ್ತದ ಬಿಡ್ರಿ. ಗೈಸ್ ಇವಾಗ ನಂದು ಕಾಲುಂಗ್ರ ತೋರ್ಸೋಣ ಅಂತ ಹೇಳ್ಬಿಟ್ಟು ತೆಗಿತಿದ್ದೀನಿ ಯಾವ್ದು ತಗೊಂಡೆ ಅನ್ನೋದನ್ನ. ಐ ವಿಲ್ ಶೋ ಯು. ಅನನ್ಯ ನಾನು ಇಬ್ರು ಸೇರ್ಕೊಂಡೆ ಸೆಲೆಕ್ಟ್ ಮಾಡ್ಕೊಂಡಿರೋದು. ನಂಗೆ ಸಿಂಪಲ್ ಆಗಿರೋದು ಇಷ್ಟ ಆಗುತ್ತೆ ಯೂಶ್ವಲಿ. ಏನಂತ ಅಂದರೆ ಸಿಂಪಲ್ ಆಗಿರೋ ಥರದ್ದು ಖಾಲಿ ಆಗಿಬಿಟ್ಟಿತ್ತು, ಫ್ಯಾನ್ಸಿಯಲ್ಲಿದ್ದಿದ್ದು. ಇವಾಗ ತೊಗೊಬಂದಿರೋದು ಯಾವ ಥರದ್ದು ಅನ್ನೋದು ನಾನು ತೋರಿಸ್ತೀನಿ. ನನಗೊಂದು ಡೈಮಂಡ್ ಮೂಗ್ಪಟ್ಟು ಕೊಡ್ಸೋಳೆ. ಅಮ್ಮ ಚೇಂಜ್ ಮಾಡಿದ್ರಲ್ಲ ಗೈಸದು ಡೈಮಂಡಿಂದು ಬೇರೆ ತೊಗೊಂಡ್ರಲ್ಲ, ಅದು ಬಾಕ್ಸಲ್ಲಿ ಹಾಕಿಟ್ಟಿದ್ದನ್ನು ತೆಗೆದ್ಬಿಟ್ಟು ನೋಡ್ತಾಳೆ. ಒಂದು ಇದು ಈ ಥರದ್ದು ಸುಮ್ಮನೆ ಡೈಲಿ ವೇರಿಗಿರಲಿ ಅಂತ ಹೇಳಿಬಿಟ್ಟು ತೊಗೊಂಡಿದ್ದಿದ್ದು ಈ ಥರದ್ದು. ದಿಸ್ ಇಸ್ ದ ಒನ್ ಪೇರ್. ಕಾಣಿಸ್ತಿದ್ದಲ್ಲ ಇದು ಗೈಸ್ ಒಂದು. ದೆನ್ ಇದು ತೋರಿಸ್ಲಾ ದಿಸ್ ಒನ್. ಎರಡು ಚೆನ್ನಾಗೈತದ. ಓಕೆ, ದ ನೆಕ್ಸ್ಟ್ ಒನ್ ಈಸ್ ದಿಸ್ ಒನ್. ಹಾಕೊಂಡ್ರೆ ಎಷ್ಟು ಕ್ಯೂಟ್, ಎಷ್ಟು ಚಂದ ಕಾಣಿಸ್ತದೆ ಗೊತ್ತಾ ದಿಸ್ ಒನ್. ಇದೆಲ್ಲ ಹೆಂಗೆ ಅಂತಂದರೆ ಫಂಕ್ಷನ್ಸ್ಗೆಲ್ಲ ರೆಡಿ ಆಗ್ತೀವಲ್ಲ ಆ ಥರ ಡ್ರೆಸ್ಸಸ್ಗೆ, ಟ್ರೆಡಿಷ್ನಲ್ ವೇರ್ಸ್ಗೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸುತ್ತೆ, ಸೂಟ್ ಆಗುತ್ತೆ. ಡೈಲಿ ಎಲ್ಲ ಹಾಕೊಳಕ್ಕೆ ಹೋಗಲ್ಲ. ಈ ಥರದ್ದೆಲ್ಲ ನಂಗೆ ಸ್ವಲ್ಪ ಸಣ್ಣ ಇರೋ ಥರದ್ದು ಇಷ್ಟ ಆಗುತ್ತೆ. ಇದು ಹಾಕೊಂಡಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಬೇರೆ ಸ್ವಲ್ಪ ಟುಮುಕಾಗಿದ್ದೀನಲ್ಲ, ಹಾಕೊಂಡಾಗ ಚೆನ್ನಾಗಿ ಅನ್ನಿಸ್ತಾ ಇತ್ತು. ದಿಸ್ ಇಸ್ ವೆರಿ ನೈಸ್. ಹಾಕೊಂಡಾಗ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಲ್ಲಿ ಎಷ್ಟೊಂದು ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತಿತ್ತು, ಹಾಕೊಂಡಾಗೆ ಚೆನ್ನಾಗಿ ಅನ್ನಿಸ್ತಿರ್ಲಿಲ್ಲ, ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಸೊ ಹಾಕೊಂಡು ನೋಡಿ 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 ಚೇಂಜ್ ಮಾಡಿ ಇಲ್ಲಿ ಇವಳು ಕೈಗೆ ಹಾಕೊಂಡೋಳೆ ಗೈಸಿದ್ರು ಪೈರ್ನ. ಇದು ಓಪನ್ ಮಾಡು. ಸಿಗಾಕೊಂಡೋಳೆ ಕೈಯಲ್ಲಿ. ತೆಗಿ, ಇದು ಹಿಂಗೆ ಮಾಡು. ಅಯ್ಯೋ ಬರ್ತಾ ಇಲ್ಲ. ಎಕ್ಸ್ಪ್ಯಾಂಡ್ ಮಾಡು, ಹಿಂಗೆ ಮಾಡು. ಹಂಗೆ ಮಾಡಿ ಹಾಕೊಂಡಿದ್ದು. ಕೈಗೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಅದಕ್ಕೆ ಕೊಡು ನನಗೆ. ಹಂಗೆ ತೋರಿಸು ಹೋಗ್ಲಿ ಡಿಸೈನ್, ಆಮೇಲೆ ತೆಗಿಯುವಂತೆ. ನೋಡಿ ಗೈಸ್ ಇದು ಅಲ್ಲಿ ಮಾಡು. ಟ್ಯಾಪ್ ಟ್ಯಾಪ್. ಓಕೆ, ದಿಸ್ ಒನ್. ಗ್ರ್ಯಾಂಡ್ ಸ್ಯಾರೀಸ್ ಆ ಥರ ಈವೆಂಟ್ಸ್ ಯಾವ್ದಾದ್ರು ಇದ್ದಾಗ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸ್ತಿದೆ. ಹಿಂಗೆ ನೋಡಿದಾಗ ಫುಲ್ ಒಂಥರ ದೊಡ್ಡಗೆ ಆ ಥರ ಅನಿಸ್ತು, ಬಟ್ ಹಾಕ್ಕೊಂಡಾಗ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಯಾವಾಗಾದರೂ ಒಂದು ಸತಿ ಹಾಕ್ಕೊಳ್ಳೋದಲ್ವಾ ಅಂತ ಹೇಳ್ಬಿಟ್ಟು ಫಂಕ್ಷನ್ಸ್ ಆ ಥರ ಗ್ರ್ಯಾಂಡಾಗಿ ರೆಡಿ ಆದಾಗೆಲ್ಲ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ವಿ ಸೆಲೆಕ್ಟೆಡ್ ದಿಸ್ ಒನ್, ದಿಸ್ ಪೈರ್. ನಮ್ಮ ಮನೇಲಿ ಯಾವ್ದಾದ್ರು ಫಂಕ್ಷನ್ಸ್ ಇದ್ದಾಗ ಎಲ್ಲ ಚೆನ್ನಾಗಿ ಅನಿಸುತ್ತೆ ಹಾಕ್ಕೊಳ್ಳೋಕ್ಕೆ ಅಂತ ಹೇಳಿ ತಗೊಂಡಿದ್ದು. ದಿಸ್ ಈ ಥರ ಇದೆ. ಆ್ಯಂಡ್ ದಟ್ಸ್ ಆಲ್. ಇದೇ 3 ಪೇರ್ಸ್ ಗೈಸ್. ಇನ್ನೊಂದು ಪೇರ್ ತೊಗೊಂಡಿದ್ದೆ, ಅದು ಹೇಗಿತ್ತಂತ ಅಂದರೆ ನಾನು ಒಂದು ಯಾವುದೋ ಒಂದು ಬ್ಲಾಗಲ್ಲಿ ತೋರಿಸಿದೆ ನಾನು. ನಾರ್ಮಲ್ ಇವಾಗ ಪ್ಲೈನ್ ಥರ ಬಂದಿದ್ರ ಮೇಲ್ಗಡೆ ಹಿಂಗೆ ಡಿಸೈನ್ಸ್ ಇರುತ್ತಲ್ಲ ಆ ಥರ ಇತ್ತು. ಫುಟ್ ಪ್ರಿಂಟ್ ಇತ್ತು ಅದರಲ್ಲಿ. ಬಟ್ ನನ್ನ ಹತ್ರ ಆಲ್ರೆಡಿ ಅದು ಇದ್ದಿದ್ದರಿಂದ ಬೇಡ ಅಂತ ಹೇಳಿ ಸುಮ್ಮನಾದ್ವಿ. ಈಗ ಯಾವಾಗಲೂ ತಗೊಳ್ಳೋದ್ರಿಂದ ಟ್ರೆಂಡಿಂಗಲ್ಲಿ ಯಾವ್ದ್ಯಾವ್ದು ಇರುತ್ತೆ ಅದು ಯೂಶ್ವಲಿ ನಾನು ತೊಗೊಂಡ್ಬಿಟ್ಟಿರ್ತೀನಿ. ಬಟ್ ಅದು ಶಾಪ್ಸಲ್ಲಿ ಅದೇ ಇರುತ್ತೆ, ಅದರಿಂದ ಇವಾಗ ಈ ಥರ ಬೇರೆ ತೊಗೊಂಡಿದ್ದೆ. ಅಟ್ ಪ್ರೆಸೆಂಟ್ ನಂಗೆ ಇದು ಹಾಕ್ಕೋಬೇಕಂತ ಅನ್ನಿಸ್ತಿದೆ. ಐ ವಿಲ್ ವೇರ್ ದಿಸ್ ಒನ್. ಟೆಕ್ ಈಗ ನನ್ನ ಕೈಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿದೆ ಗೈಸ್. ರಿಂಗ್ ಥರ ಕಾಣಿಸ್ತಿದೆ. ಲಾಸ್ಟಲ್ಲಿ ತೋರಿಸಿದ್ನಲ್ಲ ಅದು ಹಾಕೋತಾಳೆ, ಅದು ಕೈಗೆ ಹಾಕೋತಾಳೆ. ನಾವು ಚಿಕ್ಕವರಿದ್ದಾಗ ನಾವು ಅಮ್ಮಂದು ಪಿಲ್ಲಿ ಬರುತ್ತಲ್ಲ, ಎಷ್ಟು ಇಸ್ಕೊಂಡು ಕಳ್ದಾಕಿದ್ದೀವಿ ಅಂದರೆ ಸಿಕ್ಕಾಪಟ್ಟೆ ಕಳ್ದಾಕಿದ್ದೀವಿ. ಇಸ್ಕೊಂಡು ಕೈಗೆ ಹಾಕೋತಾ ಇದ್ವಿ, ಆಮೇಲೆ ಎಲ್ಲೋ ಬಿಚ್ಚಿಟ್ಟು ಎಲ್ಲೆಲ್ಲೋ ಮಿಸ್ ಮಾಡ್ತಾ ಇದ್ವಿ. ಎಷ್ಟೊಂದು ಕಳ್ದಾಕಿದ್ದೀವಿ. ನಾವು ಅಮ್ಮನ ಹತ್ರ ಎಲ್ಲ ಒಂದೊಂದಿದೆ, ಒಂದೊಂದು ಇಲ್ಲವೇ ಇಲ್ಲ ಪೂರ್ತಿ. ಅಂತ ನೋಡಿ ಗೈಸ್, ಡಿಸೈನ್ಸ್ ನೋಡ್ಕೊಳ್ಳಿ. ಇಲ್ಲಿ ನನ್ನ ಹತ್ರ ಒಂದಿದೆ. ಇನ್ನೊಂದು ಯಾವ ಥರದ್ದು ಗೊತ್ತಾ ತಗೊಂಡಿದ್ದು ನಾನು, ವೆಯ್ಟ್ ಐ ವಿಲ್ ಶೋ ಯು. ನೀನು ಹಾಕಂತೀಯಲ್ಲ, ಆ ಪೇರ್ ಬಿಟ್ಬಿಟ್ಟು ಇನ್ನೊಂದು ಪೇರ್ ಕೊಂಡು ನನ್ನ ಕೈಗೆ ಹಾಕತ್ತೀನಿ. ಇದು ಗೈಸ್ ಈ ಥರ. ಇದು ಮೇಲ್ಗಡೆ ಇದು ಹಾರ್ಟ್ ಥರ ಇದೆ ಅಲ್ವಾ, ಇಲ್ಲಿ ಅಲ್ಲಿ ಫುಟ್ ಪ್ರಿಂಟ್ ಇತ್ತು. ಈಗ ಫುಟ್ ಪ್ರಿಂಟ್ ಇತ್ತು ಸಿಕ್ಕಾಪಟ್ಟೆ. ಅದು ನೋಡೋಕೆ ಚೆಂದ ಇತ್ತು, ತೊಗೊಂಡಿದ್ದೆ. ಆಮೇಲೆ ಸೇಮ್ ಥರ ಅನಿಸ್ತು, ಸೇಮ್ ಲೈಕ್ ಅದೆಲ್ಲ ಸೇಮ್ ಅಂತ ಬಿಡು ಬೇಡ ಅಂತ ಹೇಳ್ಬಿಟ್ಟು ಇದಾದರೆ ಸ್ವಲ್ಪ ಡಿಫ್ರೆಂಟ್ ಇದೆ ಅಂತ ಇದನ್ನೇ ತಗೊಬಂದೆ. ಅದನ್ನು ಸೆಲೆಕ್ಟ್ ಮಾಡಿದ್ದೆ, ಇವಳು ಬೇಡ ಅಂದ್ಲು ಅಂತ ಎತ್ತಿಟ್ಟ. ಬಿಡು
ಬೇಡ ಬಿಡು ಅಂತ ಹೇಳಿದ್ಲಂತ. ದಟ್ಸ್ ಆಲ್. ಇನ್ನು ನೋಡ್ತಾನೆ ಇದೆ ನೋಡು. ಲೆಟ್ಸ್ ಎಂಡ್ ದಿ ವ್ಲಾಗ್ ಗೈಸ್. ಕಮ್ ಆನ್, ಲೆಟ್ಸ್ ಎಂಡ್ ದಿ ವ್ಲಾಗ್. And that's all for the day guys. Thank you for watching. Please do like, Share, comment and subscribe to Aishwarya Pradeep YouTube channel. Don't forget to subscribe.